ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, 2 ಡೇಸ್ಲಿಂದ ನಾನು ಲಾಗ್ ಮಾಡಿಲ್ಲ. ರೀಸನ್ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು ನ್ಯೂ ಇಯರ್ಗೆ ನಮ್ಮ ಹಸ್ಬೆಂಡ್ ನನಗೆ ಗಿಫ್ಟ್ ಕೊಡಿಸಿದ್ರು ಫ್ರೆಂಡ್ಸ್. ಏನಂದ್ರೆ ಫೋನ್. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಫೋನ್ ತೊಗೋತಾ ಇದ್ದೆ. ಹಾಗೆಯೇ ಸ್ವಲ್ಪನೇ ವಿಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್. ಇಲ್ಲಿ ನಮ್ಮ ಹಸ್ಬೆಂಡು ಮತ್ತು ಅವರು ಸ್ವಲ್ಪ ಅಮೌಂಟ್ ಕಮ್ಮಿ ಮಾಡಂತ ಮಾತಾಡ್ತಾಯಿದ್ರು. ಹಾಗಾಗಿ ಫೈನಲಿ ಅದೇ ಫೋನ್ ತೊಗೊಂಡೆ ಫ್ರೆಂಡ್ಸ್. ನಾನು ವಿವೋ Y17s ಅಂತ. ಸೊ ಇದೇ ಫೋನ್ ತೊಗೊಂಡೆ, ನ್ಯೂ ಇಯರ್ ಗಿಫ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ತೊಗೊಂಡು ಸ್ವಲ್ಪ ಸೆಟ್ಟಿಂಗ್ಸ್ ಅದು ಇತ್ತು, ಅದನ್ನೆಲ್ಲ ಮಾಡಿಕೊಟ್ರು ಫ್ರೆಂಡ್ಸ್. ಥ್ಯಾಂಕ್ಸ್ ಸೋ ಮಚ್ ಅಂತ ಹೇಳ್ಬೋದು. ನನ್ನದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಯೂಟ್ಯೂಬ್ ಚಾನಲ್ದು, ಹಾಗಾಗಿ ಅವರು ಕೂಡ ಮಾಡಿಕೊಟ್ರು. ಇಲ್ಲಿ ನೋಡ್ತಾ ಹಾಗೆಯೇ ಮನೆಗೆ ಬಂದ್ವಿ ಫ್ರೆಂಡ್ಸ್. ಬಂದು ಸ್ವಲ್ಪ ಫೋಟೋದು ಕ್ಲಿಕ್ ಮಾಡಿಕೊಂಡೆ. ಕ್ಯಾಮ್ರಾ ಚೆನ್ನಾಗಿತ್ತು. ಹಾಗೆಯೇ ನೈಟ್ ಸ್ವಲ್ಪ ಕುಷ್ಕ ಮಾಡಬೇಕು ಅಂತ ಎಲ್ಲ ವೆಜಿಟೇಬಲ್ ಇತ್ತು ಫ್ರೆಂಡ್ಸ್. ಹಾಗಾಗಿ ವೆಜಿಟೇಬಲ್ ಕುಷ್ಕ ಮಾಡಬೇಕು ಅಂತ ಆಲ್ರೆಡಿ ಸಿಂಪಲ್ಲಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಅಷ್ಟು ಜಾಸ್ತಿ ಪದಾರ್ಥಗಳನ್ನ ಯೂಸ್ ಮಾಡಿಲ್ಲ. ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಕುಕ್ಕರ್ ಕಾದ ನಂತರ ಜೀರಿಗೆ, ಅದನ್ನೇನು ತೊಗೊಂಡಿದ್ದೆಲ್ಲ ವೆಜಿಟೇಬಲ್ಸ್, ಈರುಳ್ಳಿ, ಟೊಮೆಟೊ, ಬೀನ್ಸು, ಕ್ಯಾರೆಟು ಮತ್ತು ಹಸಿ ಬಟಾಣಿ, ಟೊಮೆಟೊ, ಹಸಿ ಮೆಣಸಿನ್ಕಾಯಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ಅಕ್ಕಿ ತೊಳೆದು ಉಪ್ಪು ಹಾಕಿ ಒಂದು ಉಗಿ ಬಂದು ಬಿಟ್ಟು 2 ವಿಸಿಲ್ ಹೊಡಿಸಿದ್ರೆ ಕುಷ್ಕ ರೆಡಿ ಆಗುತ್ತೆ ಫ್ರೆಂಡ್ಸ್. ಹಾಗೆಯೇ ನಾನು ಎದಕ್ಕೆ 2 ದಿನದಿಂದ ವಿಡಿಯೋಸ್ ಮಾಡಿಲ್ಲ ಅಂತಂದರೆ ಫ್ರೆಂಡ್ಸ್, ನಂದು ಫೋನು ನನ್ನ ಮಗ ಹಾಳು ಮಾಡಿದ್ದ. ಡಿಸ್ಪ್ಲೇ ಹೋಗಿತ್ತು ಆ ಫೋನಿಂದು. ನಾನು ಅದು ರಿಪೇರಿ ಮಾಡಿಸ್ಬೇಕಂದ್ರೆ ಅವ್ರು ಹೇಳಿದರು, ಇದು ರಿಪೇರಿ ಮಾಡಿಸಿದ್ರೂ ಯೂಸ್ ಇಲ್ಲ. ಸೊ ಹಾಗಾಗಿ ಚಂತನನೇ ಡಿಸ್ಪ್ಲೇ ಹೋಗ್ತೈತಿ, ನೀವು ಹೊಸದೇ ತೊಗೋರಿ ಅಂತ ಹೇಳಿದರು. ನಾನು ಅದನ್ನೇ ಯೋಚನೆ ಮಾಡಿದ್ದೆ. ನಮ್ಮ ಮನೆಯವರು ಅಂದರು, ತೊಗೋತೀವಿ, ಹೊಸದೇ ತೊಗೊಂಡ್ಬಿಡು, ನ್ಯೂ ಇಯರ್ ಐತಲ್ಲ ಹ್ಯಾಂಗಾದ್ರು. ಸೊ ನ್ಯೂ ಇಯರ್ಗೆ ನನ್ನ ಕಡೆಲಿಂತ ಗಿಫ್ಟ್ ಅಂತ ಫೋನ್ ಕೊಡಿಸಿದ್ರು. ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಹಾಗೆ ಮಾತಾಡ್ಕೋತಾ ಸ್ವಲ್ಪ ನಾನು ಅಡುಗೆ ಕೂಡ ಮಾಡಿದೆ. ಏನಪ್ಪ ಅಂತಂದರೆ ಫ್ರೆಂಡ್ಸ್, ಫೋನು ಪ್ರೈಸ್ ಬಂದು 10,300 ಹೇಳಿದರು. ಸೊ 300 ಇಷ್ಟೇ ಬಿಟ್ಟರು, 10,000 ತೊಗೊಂಡ್ರು ಫ್ರೆಂಡ್ಸ್. ಕ್ಯಾಮ್ರಾ ಓಕೆ ಅಂತ ಹೇಳ್ಬೋದು, ನಾವು ಕೊಟ್ಟಿರೋ ಪ್ರೈಸ್ಗೆ ಓಕೆ ಅಂತ ಹೇಳ್ಬೋದು. ಹಾಗೆಯೇ ನಾನಿಲ್ಲಿ ಏನಂತಾರೆ ಅವರೆಕಾಳು ಸುತ್ಕ ಹಾಕಿದೆ ಫ್ರೆಂಡ್ಸ್, ಮನೆಯಲ್ಲಿದ್ದು. ಹಾಗಾಗಿ ಏನಿತ್ತು ಎಲ್ಲ ಹಾಕಿ ವೆಜಿಟೇಬಲ್ ಕುಷ್ಕ ಮಾಡಿದೆ. ಅದು ಕೂಡ ರೆಡಿ ಆಗ್ತಾಯಿತ್ತು. ನಮ್ಮ ಮನೆಯವ್ರು ಬರುವಾಗ ಚಿಕನ್ 65 ತೊಗೊಂಬಂದಿದ್ರು. ನ್ಯೂ ಇಯರ್ಗೆ ಏನಾದರೂ ಸ್ವೀಟ್ ತಗೊಳ್ಳೋಣ, ನಾವು ಇಬ್ಬರೇ ಇರ್ತೀವಲ್ಲ, ಕೇಕ್ ತಂದ್ರೂ ಯೂಸ್ ಆಗೋಲ್ಲ. ಸೊ ಹಾಗಾಗಿ ಇಬ್ಬರೇ 1-2 ಪೀಸ್ ತಿಂದು ಆಮೇಲೆ ಹಾಗೆ ಇಡಬೇಕಾಗ್ತೈತಿ, ಬೇಡ 65 ತೊಗೊಳ್ಳೋಣ ಅಂತ ಚಾಕ್ಲೇಟ್ ತೊಗೊಂಡ್ರು ಫ್ರೆಂಡ್ಸ್. ಸ್ವೀಟಿಗೆ ಚಾಕ್ಲೇಟ್ ಅಲ್ಲೇ ತಿಂದು ಬಂದೀವಿ. ಹಾಗೇನು 65 ಬರೋಣ ಸ್ವಲ್ಪ ಹಸಿವಾಗಿತ್ತು, ಮಧ್ಯಾಹ್ನನೇ ಹೋಗಿದ್ದೇವೆ. ಹಾಗಾಗಿ ಚಿಕನ್ 65 ತಿಂದು ಆಮೇಲೆ ಸ್ವಲ್ಪ ಕುಷ್ಕ ಮಾಡಿದೆ ಫ್ರೆಂಡ್ಸ್. ಅದು ಕೂಡ ಸ್ವಲ್ಪ ತಿಂದೆ. ಮತ್ತು ಇನ್ನೂ ಒಂದು ನನ್ನ ಪ್ರಾಬ್ಲಮ್ ಏನಾಗಿತ್ತು ಅಂತಂದರೆ ಫ್ರೆಂಡ್ಸ್, ಇಮೇಲ್ ಐಡಿದು ಪಾಸ್ವರ್ಡ್ ನಾನು ಮರ್ತು ಹೋಗಿದ್ದೆ. ಅವರೇ ಫೋನಿನವ್ರು ಮಾಡಿಕೊಟ್ರು ಫ್ರೆಂಡ್ಸ್. ನನಗೆ ಅದು ಸಿಕ್ತು, ಇಮೇಲ್ ಐಡಿ ಪಾಸ್ವರ್ಡ್. ಸೊ ಸಖತ್ ಖುಷಿ ಆಯಿತು. ನಾನು ಇಲ್ಲಿ ಮತ್ತು ಹೊಸ ಚಾನಲ್ನ ಕ್ರಿಯೇಟ್ ಮಾಡಬೇಕು, ಮತ್ತು ಫಸ್ಟ್ಲಿಂತ್ರ ಸ್ಟ್ರಗಲ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಅದೇನೂ ಆಗಲಿಲ್ಲ. ಸೊ ಅದನ್ನೇ ಕ್ರಿಯೇಟ್ ಮಾಡಿಕೊಟ್ರು. ಆ ಅಣ್ಣಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕಿದೆ ಫ್ರೆಂಡ್ಸ್ ನಾನು. ಹಾಗಾಗಿ ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಹಾಗೆಯೇ ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಮತ್ತು ಕೆಲವೊಂದಿಷ್ಟು ಜನ ಏನು ಮಾಡತ್ತೀರಿ ಅಂತಂದ್ರೆ, ಸಬ್ಸ್ಕ್ರೈಬ್ ಆಗ್ತೀರಿ ಮತ್ತು ನೋಡೋಟ್ಲೇ ಹೊಳ್ಳಿ ಅನ್ಸಬ್ಸ್ಕ್ರೈಬರ್ ಆಗಕತ್ತೀರಿ. ಅದು ಯಾಕೆ ಹಂಗೆ ಮಾಡತ್ತೀರಿ ಅಂತ ನನಗೂ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಆಗೋ ಮನಸ್ಸಿತ್ತಂದ್ರೆ ಸಬ್ಸ್ಕ್ರೈಬ್ ಆಗಿರಿ, ಇಲ್ಲಾಂದ್ರೆ ಆಗಬೇಡಿ, ಪರವಾಗಿಲ್ಲ. ನನಗೇನು ಫೋರ್ಸೇಬಲ್ ಇಲ್ಲ. ಯಾವಾಗ ಆಗುತ್ತೆ ನನ್ನ ಚಾನಲ್ ಗ್ರೋತ್. ಸೊ ಹಾಗಾಗಿ ನಾನು ಒಂದು ಮಗುನ ತೊಗೊಂಡು ಏನಪ್ಪ ಅಂದ್ರೆ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತೀನಿ. ಯಾವಾಗ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗ್ತದೆ. ಇಂದಿಲ್ಲಾರ್ದು ನಾಳೆ. ಈಗ 1 ತಿಂಗಳು ಲೇಟ್ ಆಗ್ಬೋದು, 2 ತಿಂಗಳು ಲೇಟ್ ಆಗ್ಬೋದು, ಒಂದಲ್ಲ ಒಂದಿನ ಪ್ರತಿಫಲ ಸಿಗ್ತದೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ವಿಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಇಷ್ಟು ನಾನು ಕೇಳ್ಕೊಬೋದು. ಈಗೆಲ್ಲ ಯಾರೆಲ್ಲ ಸಪೋರ್ಟ್ ಮಾಡತ್ತೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆಯೇ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಕುಷ್ಕ ರೆಡಿ ಆಗ್ತಾಯಿತ್ತು.
ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ರೆಂಡ್ಸ್. ನಾನು ಅಂದ್ಕೊಂಡಿದ್ದಿಲ್ಲ ಹೊಸ ಫೋನ್ ತೊಗೋತೀನಿ. ನಮ್ಮ ಮನೆಯವ್ರು ಏನು ಹೇಳಿದರು, ಇಲ್ಲ ನನ್ನ ಫೋನ್ ನೀನು ಯೂಸ್ ಮಾಡು, ನಾನು ಹೊಸದು ಆ್ಯಪಲ್ ಫೋನ್ ತೊಗೋತೀನಿ ಅಂತ ಹೇಳಿದರು. ಅಲ್ಲಿ ಹೋಗೋಣ ಸೆಕೆಂಡ್ ಹ್ಯಾಂಡ್ ಆ್ಯಪಲ್ ಫೋನ್ನೇ ಹಿಡಿದಿದ್ರು, ನನಗೆ ಬೇಡ ಅಂತ ನಾನು ಸುಮ್ಮನೆ ಆದೆ, ಹೋಗಲಿ ಬಿಡು ಅಂತ. ಆಮೇಲೆ ಬೇಡ ನೀವು ಮುಖ ಒಂಥರ ಸಪ್ಪು ಮಾಡಿಲ್ಲ, ಸೊ ನೀನೇ ತೊಗೋ, ನಾ ಆಮೇಲೆ ತೊಗೋತೀನಿ ಅಂತ ಹೇಳಿದರು. ಕೊಡಿಸಿದ್ರು, ಖುಷಿ ಆಯಿತು ನನಗೆ. ಈ ಫೋನ್ ತೊಗೋಬೇಕಂದ್ರೆ 10,000 ನಾನು 8 ಇಯರ್ಲಿಂತ್ರನೂ ಫೋನ್ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಈ ಫೋನ್ 10,000 ಕೊಟ್ಟು ನಾ ಯಾವಾಗೂ ತೊಗೊಂಡಿಲ್ಲ. 6,000, 7,000, 8,000 ಲಾಸ್ಟ್. ಸೊ ದೊಡ್ಡ ಅಮೌಂಟ್ ಅನ್ನಿಸ್ತು. ನಾನು ತೊಗೊಳ್ಳೋ ಮನಸ್ಸಿರಲಿಲ್ಲ, ಯಾಕಂದ್ರೆ ಯೂಟ್ಯೂಬ್ ಒಂದು ಮಾಡತ್ತಿಲ್ಲ, ವಿಡಿಯೋ ಸ್ವಲ್ಪ ಕ್ಲ್ಯಾರಿಟಿ ಇರಬೇಕು, ಸ್ವಲ್ಪ ಏನಂತಾರೆ ಕ್ಲಿಯರ್ ಇರಬೇಕಂತ ತೊಗೊಂಡೆ. ಸ್ವಲ್ಪ ತೊಗೊಳ್ತಾನೆ ಏನು ಅನಿಸಿಲ್ಲ ಫ್ರೆಂಡ್ಸ್. ತೊಗೊಂಡ್ಮೇಲೆ ಅಯ್ಯೋ ಇಷ್ಟು ಅಮೌಂಟ್ ಬೇಕಿತ್ತಾ, ಇಷ್ಟು ಅಮೌಂಟ್ದು ಫೋನ್ ತೊಗೋಬೇಕಿತ್ತಾ, ಸ್ವಲ್ಪ ನಾನು ಸಪ್ಪಗಾದೆ. ನಮ್ಮ ಮನೆಯವ್ರು ಅಂದರು, ಏನು ಹಂಗೇನು ತಲೆ ಕೆಡಿಸ್ಕೋಬೇಡ, ಇದೊಂದು ಸಲ ತೊಗೊಂಡೆಲ್ಲ ಏನಾಗಿದ್ದು ಆಗ್ತೈತಿ ಅಂತ ಹೇಳಿದರು. ತೊಗೊಂಡೆ ಫ್ರೆಂಡ್ಸ್ ಅವ್ರ ಧೈರ್ಯ ಮೇಲೆ. ಸೊ ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇವಾಗ ರೈಸ್ ಮಾಡಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಅಲ್ಲೇ ಭಾಳ ಹೊತ್ತನ ಲೇಟ್ ಮಾಡಿಬಿಟ್ರು. ಫೋನು ನಾನು 2 ಅಂಗಡಿ ತಿರುಗಾಡಿದೆ. ನಾನು ಈ ಫೋನ್ ತೊಗೋಬೇಕಂತ ಹೋಗಿದ್ದೇ ಇಲ್ಲ ಫ್ರೆಂಡ್ಸ್. ನಾನು ತೊಗೋಬೇಕಂತ ಹೋಗಿದ್ದು ರಿಯಲ್ಮಿ ತೊಗೋಬೇಕಂತ ಹೋಗಿದ್ದೆ. ಆ ರಿಯಲ್ಮಿದು ಸ್ಟೋರೇಜು ಜಾಸ್ತಿ ಇತ್ತು, ಬಟ್ ಏನಾತಂದ್ರೆ ಅಷ್ಟು ಫೋನಿಂದು ಕ್ಲ್ಯಾರಿಟಿ ಇದ್ದಿದ್ದಿಲ್ಲ. ಹಾಗಾಗಿ ಇಲ್ಲಿ ನಾನು ವಿಡಿಯೋ ಹೆಂಗೆ ಬರ್ತಾವಂತ ಚೆಕ್ ಮಾಡ್ತಾಯಿದ್ದೆ. ಸಖತ್ತಾಗಿ ಬಂತು, ನನಗಿಷ್ಟ ಆಯಿತು ಫೋನು. ಸೊ ಇಲ್ಲಿ ರೈಸ್ ಕೂಡ ಆಯಿತು. ಇವಾಗ ರೈಸ್ನ ನೋಡ್ತಾ ಇರ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಹಿಂದಿನ ಫೋನ್ ಈ ಥರ ಕ್ಲ್ಯಾರಿಟಿ ಸಿಗ್ತಿದ್ದಿಲ್ಲ ಫ್ರೆಂಡ್ಸ್. ಎಲ್ಲರೂ ಹೇಳ್ತಿರೋದು ಸ್ವಲ್ಪ ಬೆಳಕಿದ್ದಲ್ಲಿ ಮಾಡಿರಿ, ಅದ್ರದ್ದು ಕ್ಯಾಮ್ರಾನೇ ಹೋಗಿತ್ತು ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ಕುಷ್ಕ ಮತ್ತು ಸೌತೆಕಾಯಿನ ಊಟ ಮಾಡಿದೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್.